ಗಮ್ಮನಾತೆ ಚಲೋ ಬೆಣ್ಣಿ ಮಸ್ತ್ ಬಂತ್ ನೋಡಿ ಸಲ ಕೆನಿ ಅಂತರು. ಏ ಇರಿ ಬಂದೆ ಹತ್ತೀರ. ಆಹಾ ಬೆಣ್ಣಿ ಹಡಿಬಿಟ್ಟಿ ಊರ್ ಬೆಣ್ಣಿನ ನನಗೆ ಒಟ್ಟು ಹಾಕದ್ ಬಿಟ್ಟು ಹಂಗ ಕಡಿತಾನ ಅದಾಳ. ಮಾಡ್ತೇನೆ ತಡಿ ನಿನಗೆ. ಆಹಾ ಬೆಣ್ಣಿ ರೊಟ್ಟಿ ಬುಡ್ದಾಗ ಇಟ್ಕೊತೀನಿ ತಡಿ. ಇದನ್ನ ಮ್ಯಾಲಿಟ್ರೆ ಕಾಂತತಿ ಬಿಡಾಡಿ ಇರೋ ಬೆಣ್ಣಿ. ತಡಿ ರೊಟ್ಟಿ ಬುಡ್ದಾಗಿಟ್ಟು ಅದ್ರ ಮ್ಯಾಗ ರೊಟ್ಟಿ ಇಡ್ತೇನೆ. ಬೆಣ್ಣೆ ಅಂತರೂ ಮಸ್ತ್ ಐತಿ. ಈ ನೋಟ್ ಕಡಿಬೇಕಂತ. ಹಾಲನ್ನು ಕಾಸಿರಿ ಕೆನೆಯನ್ನು ತೆಗೀರೆ ಸುಕುಮಾರಿ, ಕೆನೆಯನ್ನು ತೆಗೆದು ಬೆಣ್ಣೆಯ ಕಡೆಯಿರೆ ಕೃಷ್ಣನ್ನ ಕರೆಯಿರೆ, ಕೃಷ್ಣನ್ನ ಕರೆಯಿರೆ ಸುಕುಮಾರಿಯರೇ. ಕೃಷ್ಣ ಕಳ್ಳ ಕೃಷ್ಣ ಬಂದಾನು ಬೆಣ್ಣೆಯ ಕದ್ದು ಮೆಲ್ಲ ಓಡ್ಯಾನು. ಅಯ್ಯಯ್ಯ ಹಾಡಕ್ ಬಂದ್ರ ಹಾಡ್ಬೇಕು, ಹೆಂಗೆ ಎತ್ತಬೇಕತ್ ಹಾಡುದಲ್ಲ. ಅದು ಹಂಗೈತಿನ ದಾಟಿ. ಯಮ್ಮ ನನಗೆ ಯಾರ ಏನಾರ ಏನು ನನಗೆ ಇದು ಕೊಡಾಕತ್ತಾರ, ಯಾರು ನಿನಗೆ ಏನಾರ ಬಹುಮಾನ ಕೊಡಾಕತ್ತಾರ ನಾ ಆಡಿಂದ ಯವ್ವ ಸುಮ್ಕಿರ ಏನ ಒಂದು ಕೈ ಖಾಲಿ ಕುಂದ್ರಲಾರ್ದ ಒಂದು ಏನೋ ಮಾಡ್ಕೊಂತ ಬಾಯಿ ಸುಮ್ಮನೆ ಇರ್ಲಾರ್ದ ಹಾಡಾಕತ್ತಿದ್ಯವ ನೀವೊಂದ ತಗ. ಏನ್ ರೊಟ್ಟಿ ಮಾಡ್ತೀರಿ ಬಿಟ್ಟಿ ಬ್ಯಾಸರ್ಲೆ ಹಡಿಬಿಟ್ಟ್ಯಾರ. ಚಂದಾಗಿ ಹಿಟ್ಟು ಕಲಿಸಿ ರೊಟ್ಟಿ ಮಾಡಿದ್ರ ಅಕ್ಕತಿ, ಮಾಡ್ಬೇಕಲ್ಲಪ್ಪ ಅಂತ ಮಾಡಿದ್ರೆ ಹಿಂಗ ಅಕ್ಕತಿ. ವಯಸ್ಸಾದಾರ ಮನ್ಯಾಗ ಅದಾರ ಅನ್ನೋದು ಕಬ್ರು ಒಬ್ರು ಇಟ್ಕೋರಿ ಒಟ್ಟು. ಏನ ಈ ನಮ್ನಿ ಬಿರ್ಸ್ಕೊಟ್ಟು ರೊಟ್ಟಿ ಮಾಡಿದ್ರ ದಪ್ಪಗಿ ತಿನ್ಬೇಕ್ಯಾರಿ ಇವ್ನ ರೊಟ್ಟಿನ. ಚಂದಾಗಿ ತಿಳುವಾಗಿ ನಾಯಿ ನಾಲಿಗೆ ಹಂಗ ಚಂದಾಗಿ ಮೆತ್ತಗ ಹೋಳಿಗೆ ಹಂಗ ರೊಟ್ಟಿ ಮಾಡ್ತಾರ. ಯವ್ವ 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 ನೀವ್ ಅದಿರವ ಕಜ್ಜಾಲ್ಯಾರು. ಯವ್ವ ತಾಯಿ ಏನಾರ ಹೇಳಿದ್ರೆ ಬಾಯಿ ಮಾಡೋದು ಅಂತ ಕಲ್ತಿರ್ ನೋಡು. ನಾವೆಲ್ಲಿ ಬಾಯಿ ಮಾಡಿದ್ವಿ ಅಮ್ಮ, ನೀನ ಚೀರಾಡಕತ್ತಿ. ನಮ್ನಿ ಮೆತ್ತೋಗ ರೊಟ್ಟಿ ಮಾಡೈತಿ ಮತ್ತು ಉದ್ರಾಡ್ತೀವ. ನಿನ್ನ ಬಾಯಾಗ ಹಲ್ಲಿಲ್ಲ ಹೊಸ ಉದ್ರ್ಯಾವು. ಹಿಂಗೆ ಮಾಡ್ಬೇಕಿಲ್ಲ. ಒಟ್ಟು ಮಜ್ಜಿಗೆ ಉಪ್ಪು ಹಾಕ್ಕೊಂಡು ಬಿಸಿ ರೊಟ್ಟಿ ಮುರ್ಕೊಂಡು ಕಲಸ್ಕೊಂಡು ತಿನ್ಬೇಕವ. ಹರೇದ ಹುಡುಗರಂಗೆ ಅಷ್ಟಕೊಂಡ ಪಲ್ಯ ಹಚ್ಕೊಂಡು ನಮ್ನಿ ರೊಟ್ಟಿ ಇಟ್ಕೊಂಡು ಮತ್ತೆ ತಿನ್ನಾಕ ಆದಿತ್ತ ನಿನಗೆ. ಅಯ್ಯಯ್ಯಯ್ಯ ನಿನ್ನ ಕಣ್ಣು ಮಣ್ಣಾಲಿ, ನಾ ತಿನ್ನು 2 ರೊಟ್ಟಿಗೂ ಕಣ್ಣು ಬಿಡ್ತೀಯಲ್ಲ, ನಿನ್ನ ಕಣ್ಣು ಸೇದ್ಲಿ. ಆಗ ನಿನ್ನ ಒಂದೇ ಸಮನ ನಿಂತ್ಕೊಂಡು ಬೆಣ್ಣೆ ಕಡೆ ಹಾಕತಿ. ಒಟ್ಟು ಬೆಣ್ಣೆ ತಂದು ಹಾಕು. ಹಾಕ್ತಂತಾಡ್ರಿ. ಕೈಯಾಗ ಬರ್ತತೆ ಬರುದಿಲ್ಲ ಅದು ಬೆಣ್ಣಿ. ನನ್ನ ಮಗ ದುಡ್ದಿದ್ದ ಏನ ನನ್ನ ಮನಿ ಹೈನ ನಾ ತಿಂತಾನಿ. ಮತ್ತೆ ಯಾರಿಗೆ ಕೊಡ್ಬೇಕಂತ ಮಾಡಿ ಇದನ್ನ ಏನ್ ನಿಮ್ಮ ಅಪ್ಪ ಕದ್ದು ಕೊಟ್ಟು ಕಳ್ಸ್ಬೇಕಂತ ಮಾಡಿ ಏನು ಹೆಂಗ ಹಾಕೊಟ್ಟು ಬೆಣ್ಣಿ ಈಡಗಿ ತಿನ್ನ. ಯವ್ವ ತಿನ್ನ. ನಾ ಯಾಕೆ ನಮ್ಮ ಅಪ್ಪ ಕದ್ದು ಕೊಟ್ಟು ಕಳ್ಸ್ಲಿ? ನಮ್ಮ ಮನೆಗೆ ಏನು ಕಡಿಮೆ ಆಗೈತೆ ಅಂತ ಹೇಳ್ಕೊಡ್ಲಿ ಯಮ್ಮ. ಆದ್ರೂ ಮನುಷ್ಯ ಇಷ್ಟು ಮಾಡಬಾರ್ದು. ನನ್ಗೇನು ಕಂಡಿಲ್ಲ ಅಂತ ತಿಳ್ಕೊಂಡು ಏನು ರೊಟ್ಟಿ ಬಿಡ್ದಾಗ ಇಷ್ಟಕೊಂಡ ಬೆಣ್ಣೆ ಇಟ್ಕೊಂಡು ತಿನ್ನ. ಯಾರು ಬೇಡ ಅಂದ್ರೆ ಅದು ತಿನ್ನು ಇದು ತಿನ್ನು ಗಂಟ್ಲ ಹಿಡಿಸ್ಕೊಂಡು ನೋಡು. ಯಾಕಲೇ ನನ್ನ ಮನೆ ಅಂದ ಬೆಣ್ಣಿ ನಾ ತಿನ್ನಾಕ ನಿನ್ನ ನಿನ್ನ ಮಾತು ಕೇಳ್ಬೇಕನ್ನ ನಾನು? ಬೇಸಿದ ಹೇಳು ಗಂಟ್ಲು ನಂದೇ ಕಿಡಿತೈತಿ. ಎಂದಾರ ತಿನ್ನಾಕತ್ತೇನೆ ನಾನು? ಹುಟ್ಟುತ್ತಲೇ ಹೈನ್ದಾಗ ಹುಟ್ಟೇನಿ ನಾನು. ಬಂದ ಮನೆಯಾಗು ಹೈನ್ ಏನು ಕಡಿಮೆ ಆಗಿಲ್ಲ. ಈಡಾಗಿ ಹೈನ ಉಂಡು ಬೆಳೆದೈಕಿ ನಾನು. ಏನ್ ದಾಡಿ ಆಗುದಿಲ್ಲ ಸುಮ್ಮನಿರು. ಗೊತ್ತೈತೇನ ನಮ್ಮ ಅಪ್ಪ ನಮ್ಮವ್ ಎಂದು ಏನು ಕಡಿಮೆ ಮಾಡಿಲ್ಲ ನನಗೆ. ಅದನ್ನ ಮಾತಾಡಕ ಹೋಗ್ಬೇಡ ನೀನು. ಏನು ರೊಟ್ಟಿ ಬಿಡ್ದಾಗ ಯಾಕೆ ಇಡ್ಬೇಕು? ಇಟ್ಟನಿ ಜರ್ದೈತಿ ಅದು. ರೊಟ್ಟಿ ಬಿಡ್ದಾಗ ಜರ್ದೈತಿ ಅಷ್ಟೇ. ಜಳ ಸುಡಿತೈತಲ್ಲ ಅದಕ್ಕೆ ನಿಂದೊಂದ ತಗ ಇರಿ. ಒಂದು ಗಡ್ಗಿ ಕೊಡ್ತೇನೆ, ಅದನ್ನ ಮಜ್ಜಿಗೆ ಹಾಕಿ ಓಟು ಬೆಣ್ಣೆ ತೆಗೆದು ಅದ್ರಾಗ ಹಾಕಿ ಚಂದಾಗಿ ನಾಗೊಂದಿ ಕಟ್ಟುವ. ಹಗ್ಗ ಜೋತ್ ಬಿಟ್ಟು ಈ ಹಾಳಾದ ಬೆಕ್ಕ ಒಂದು ಬರ್ತೈತಿವ ಯವ್ವ ಕೈ ಹಾಕಿ ತೊಗೊಂಡ ಬಿಡ್ತ ತಡಾಕಿಲ್ದ. ಗಿರ್ಜಿ ಒಂದು ಅರ್ಧ ಕಿಲೋ ಬೆಣ್ಣೆ ಹೇಳ್ಯಾಳ. ಮತ್ತೆ ಅಕ್ಕಿ ಒಟ್ಟು ಬೆಣ್ಣೆ ಕೊಡ್ಬೇಕು. ಆಮ್ಯಾಗ ಕಸ್ತೂರಿ ಮನೆಗೆ ಒಟ್ಟು ಬೆಣ್ಣೆ ಕೊಟ್ಟು ಕಳಿಸ್ತೇನೆ ನಿಮ್ಮ ಅಣ್ಣ ನಿನ್ನ ಗಂಡನ ಕೈಯಾಗ. ಈಗ ಬಂದಂದ್ರೆ ಪಾಪ ಒಯ್ದು ಕೊಡ್ಲಿ. ಏನು ಅವ್ರ ಮನೆಯಾಗ ಏನು ಕಡಿಮೆ ಆಗೈತೆ ಬೆಣ್ಣಿ? ಹೈನ ತುಪ್ಪ ಹಾಲು ಮೊಸರು ಏನು ಯವ್ವ ಗಿಣ್ಣ ಬೇಕಾದಟ್ಟೈತಿ. ನಮ್ಮ ಮನೆಯಾಗ ಏಸಿದ್ದಾವ ಆಕಳದನ. ಅವ್ರ ಮನ್ಯಾಗ ಹಿಂಡ್ ಅದಾವ ಗೊತ್ತೈತೇನ? ನೀವು ಒಟ್ಟು ಕೊಟ್ಟು ಕಳ್ಸಿದ್ದು ಅವ್ರ ಕಣ್ಣಾಗ ಕಂಡು ಬಿಡ್ತತನ. ಏನು ಕೊಡಬೇಡ ತಣ್ಣಗಿರು. ಮಗಳಿಗಾದ್ರೆ ಹೆಂಗೆ ಕೊಟ್ಟು ಕಳಿಸ್ತಾಳ ನೋಡು, ಹಂಗ ನನ್ನ ಮಗಳಿಗೆ ಕೊಟ್ಟು ಕಳಿಸ್ಬೇಕು. ಅವ್ರ ಮನ್ಯಾಗೂ ಅದಾವಲ್ರಿ ಎತ್ಯಾರ ಬೆಣ್ಣಿ ತುಪ್ಪ ಹಾಲು ಮೊಸರು. ಏನು ಕಡಿಮೆ ಆಗೈತಿ? ಆಕಳ ಎಮ್ಮಿ ಎತ್ತು ಆಡು ಕುರಿ ಕೋಳಿ ಎಲ್ಲ ಅದಾವಲ್ಲ. ಮತ್ತೆ ಇವ್ರ ಮನ್ಯಾಗೂ ಅದಾವಲ್ಲ. ಅವ್ರಿಗೆ ನಾವೇನು ಇಷ್ಟು ಮದುವೆ ಆಗಿ ಇಷ್ಟು ದಿನದಾಗ ಯಾವಾಗೂ ಕೊಟ್ಟಿಲ್ರಿ ಎತ್ಯಾರ. ಈಗ ಯಾಕೆ ಕೊಡ್ಬೇಕನ್ನಿ ಅಂದ್ರೆ ಹುಡುಗ ಮೊನ್ನೆ ತ್ರಾಸಾಗಿತ್ತು. ನಾವು ಅರ್ಬಾಡ್ಸಿ ಹೋಗಿ ಬಂದ್ವಿ. ಲೆಕ್ಕದಂತ ಅಡಿಗೆ ಮಾಡ್ಕೊಂಡು ಹೋಗಿ ನೋಡಿ ಮಾತಾಡ್ಸಿ ಬರ್ಬೇಕು. ಅದಕ್ಕೆ ಅದಾಗೋದಿಲ್ಲಲ್ಲ. ಈಗ ಮತ್ತೆ ಮೊನ್ನೆರ ಬಂದೇವ ಅಲ್ಲಿಂತ್ರ ಅಂತೇಳಿ ಒಟ್ಟು ಬೆಣ್ಣೆ ಕಡ್ದೇನಲ್ಲ ಇಲ್ಲಿಂದ ಬೆಣ್ಣೆ ಕೊಟ್ಟು ಕಳಿಸ್ತೇನೆ ಒಟ್ಟು. ಏನು ಅವ್ರ ಮನೆಯಾಗ ಏನು ಸಾವಿರ ಇರುವಲ್ತಕ್ಕ, ಅವ್ರ ಮನೆಯಾಗ ಏನು ಕುಟ್ರಿಗಟ್ಲೆ ಇರುವಲ್ತಕ್ಕ. ತಾಯಿ ಕೊಟ್ಟಾಳ ಅನ್ನೋದೊಂದು ಪ್ರೀತಿಕಿಗೆ ಅಷ್ಟೇ. ಬೀಗ್ರ ಮನೆಯಿಂದ ಬಂತು ಅನ್ನೋದಷ್ಟೇ. ಒಂದು ಗಡಿಗ್ಯಾಗ ಹಾಕಿ ಕೊಟ್ಟು ಕಳಿಸ್ತೇನೆ. ಕೊಡು ಹಂಗ ನಿಮ್ಮರಿಗೆಲ್ಲ ತುರ್ಬಾ ಹಿಡಿದು ತುಪ್ಪ ಕುಡಿಸು. ನಮ್ಮರಿಗೇನು ಕೊಡಕ್ಕೆ ಹೋಗ್ಬೇಡ. ನನ್ನ ಮಗಳಿಗೆ ಅದು ಯವ್ವ ಇಷ್ಟು ಶಾಣೆತನ ನಾ ಮಾಡಿದ್ನಿ ಅಂದ್ರೆ ಹಿಂಗ್ಯಾಕಿರ್ತಿದ್ದೆ ತಗೋ. ಹಂಗ ನಿಮ್ಮ ಅಣ್ಣನ ಮನೆಗೆ ಒಟ್ಟು ಕೊಟ್ಟು ಕಳಿಸು. ಅವನು ಗತಿಗೆಟ್ಟು ಕುಂತಿರ್ತಾನ ಮತ್ತೇನೈತಿ ಅವನಿಗೂ ಕೊಟ್ಟು ಕಳಿಸು. ಮಸಿ ಅರ್ಬಿ ಅಂತ ಸೀರೆ ತೊಗೊಂಬಂದು ಕೊಟ್ಟಾನಲ್ಲ ಮೊನ್ನೆ ಪುಣ್ಯಾತ್ಮ. ಮಗಳಿಗೆ ಆದ್ರೆ ಬಂಗಾರ ಬೆಳ್ಳಿ ಎಳೆಯಾಗ ಬಂಗಾರ ಬೇಕಾದಟ್ಟು ತಂದು ಸೀರೆ ತಂದು ನನಗೆ ಮಾತ್ರ ಮಸಿ ಅರ್ಬಿ ಸೀರೆ ತಂದಾನ. ಆತಾಗ್ತವ್ರಿ ನೀವು ಹೇಳಿರಲ್ಲ ಇನ್ಯಾಕೆ ಕೊಡ್ತೇನೆ. ನೀವು ಬೆಣ್ಣೆ ತಿನ್ರಿ. ಮತ್ತು ಮಗ ಬಂದಿಂದ ತಿಂದೇ ಇಲ್ಲ ಅನ್ಬೇಡ್ರಿ. ಹಂಗೂ ಮಾಡ್ತಾರ? ಅಯ್ಯಯ್ಯವ್ವ ನನ್ನ ಮಕ್ಕಳು ಸಣ್ಣ ಇದ್ದಾಗ ಏನ ಮಕ್ಕಳಕ್ಕಿಂತ ಮುಂಚೆ ಚಪಾತಿ ಸಕ್ರೆ ತುಪ್ಪ ಹಾಕ್ಕೊಂಡು 4 ಚಪಾತಿ ತಿನ್ನೋದು ಆ ಹುಡುಗರು ಕುಟ್ಕಿಂತ ಮುಂಚೆ. ಮತ್ ಮಗ ಬಂದಿನ ನಾ ಉಂಡೇ ಇಲ್ಲ. ನಾ ಏನ್
ಬೇಯುದು ನಮ್ಮ ಅವ್ಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ ಜಗಳ ಮಾಡೋದು ಹಿಂಗೆ ಮಾಡ್ತಿದ್ದ ಗೊತ್ತನ. ಯವ್ವ ಒಂದ ಯಾಡ ಈ ಮುದುಕಿ ಕಾಲಾಗ ಅನೂಲಿ ಉಂಡಿದ್ ನಾನು ಯವ್ವ ನನ್ನ ಕರ್ಮಾನ ಅರ್ಧ ಕಟ್ಕೊಂತತ್ತಿದ. ಏ ಊರ್ ಹಡಿಬಿಟ್ಟಿ ಬಾಳ ಮಾತಾಡಕತ್ತಿ. ಬಿಡಾಡಿ ಬಾಯಿ ಮುಚ್ಚಿದಿ ಚಲೋ ಆತ. ಈ ನಮ್ನಿ ರೊಟ್ಟಿ ಮಾಡಿ ಹಲಿಪಿಗೆ ಎಮ್ಮಿ ಚರ್ಮ ಆಗೈತಿ ತಿನ್ಬೇಕ್ ಹೆಂಗಿದನ. ಮನ್ನಿಯಿಂದ ಹೇಳಾಕತ್ತೇನಿ ಸಾಯಿ ಕಾಲ ಆತು ಇನ್ಯಾವಾಗ ನಾನು ನಾಲ್ಗಿ ರುಚಿ ಕಳ್ಕೊಳ್ಳೋದು ಅಂತೇಳಿ. ಮನ್ನಿಯಿಂದ ಒಂದು ಕೋಳಿ ಕೋದು ಸಾರು ಮಾಡುವ ರುಚಿಯಾಗಿ ಒಟ್ಟು ತಿನ್ಬೇಕು ಅನ್ನೋಂಗೆ ಆಗೈತೆ ಅಂತೇಳಿ. ಈ ಹೊತ್ತಿನ ಮಟನೂ ಮಾಡುವಲ್ಲಿ ಇನ್ಯಾವಾಗ ಮಾಡೋದು ನೀನು ಸತ್ ಕಾಲಕ್ಕೆ ಮಾಡ್ಕೊಂಡು ತಿಂತೀರಿ ನೋಡು. ಎತ್ತಿ ನಿನ್ನೆ ಇವರು ಕೇಳಾಕತ್ತಿದ್ರೆ ಅವ್ರಿಗೂ ಏನೋ ತಿನ್ಬೇಕನ್ನಂಗೆ ಆಗೈತೆ ಅಂತ ಹೇಳಿದ್ರೆ ನನಗೆ ನೆನಪಾರಿದೆ. ನಾನು ನಿಮ್ಗೆ ಹೇಳೋದು ಮಾಡ್ತೀರಿ ಅತ್ತಿ? ಮಾಡ್ತೇನೆ ತೋರು, ನಾನು ಮಾಡ್ತೇನೆ. ಹಂಗಾರೆ ನಿಮ್ಮ ಮಾವು ಬಂದಿಂದ ಹೇಳ್ತೇನೆ ತರಕ್ಕೆ. ಅದ್ರ ಜೊತೆಗೆ ಚಲೋತ್ತಂಗೆ ರಾಗಿ ಮುದ್ದೆ ಮಾಡ್ಬೇಕಂದ್ರೆ ರುಚಿ ಆಕತಿ. ರಾಗಿ ಮುದ್ದೆ ಇದ್ರ ಮಾಡಿದ್ರೆ ಆತು. ಹಂಗಾರೆ ಬೆಣ್ಣೆ ಓಟು ತೆಗೆದಿಡ್ಲೆ. ಹಾಂ ಒಯ್ದನ್ ಗಡಿಗೆ ಒಳಗೆ ಒಯ್ಯಿ ಓಟು ಚಂದಾಗಿ ತೆಗೆದು ಬಳದ ತುಂಬಿಡ. ಆಕಿ ಗಿರ್ಜಿ ಹೇಳ್ಯಾಳ ಆಕಿಗೊಂದು ಅರ್ಧ ಕಿಲೋ ಆ ಕಸ್ತೂರಿ ಮನೆಗೆ ಒಟ್ಟು ಕಟ್ ಕಳಿಸ್ಬೇಕು. ಉಳ್ಕಿದ್ದು ಓಟು ಹಾಕಿ ನ್ಯಾಗೊಂದಿ ಕಟ್ಟಿಡ್ಬೇಕು. ಮತ್ತೆ ಯಾರ ಕೇಳಿದ್ರೆ ಮಾರಾಕ್ ಬರ್ತೈತಿ. ಹೊಸ ಕೈಯಾಗ ರೊಕ್ಕ ಹಾಕವ್. ನಿಮ್ಮ ಅವ್ನು ನಂಬ್ಕೊಂಡು ಸಾಕಾಗೈತವ ಇವ. ರೂಪಾಯಿ ಶಾಣೆತನ ಮಾಡ್ತಾರ ಒಂದು ಹೇಳ್ತಿ. ಈ ಒಂದು ರೂಪಾಯಿ ಕೈಗೆ ಹತ್ಲಾರ್ದಂಗೆ ಆಗ್ಬಿಟ್ಟತ್ತಗ. ಮಾಡು ಕಳ್ಳು ಗಂಟೆ ಈಡಾಗಿ ಮಾಡು. ಏನು ಮನೆಯಾಗಿದ್ದಿದ್ದು ಸಂತಿ ಓಟು ಬಡ್ದು ಬಾಯಿಗೆ ಹಾಕೊಂಡಿದ್ದಲ್ದ ಮತ್ತೆ ಇದು ಬೇರೆ ರಾಡಿ ಬರಲಿ ನನ್ನ ಮಗ ಹೇಳ್ತಾನೆ. ಹೇಳ್ರಿ ಎತ್ತೀರಿ ಯಾರು ಬೇಡ ಅಂದ್ರೆ ನಿಧಾನಕ್ಕೆ ರೊಟ್ಟಿ ಮತ್ತು ಗಂಟೆಲ್ಲ ಸಿಕ್ಕೊಂಡು ಒಮ್ಮೆ ಗೊಟ್ಟಕ್ಕೆ ತಂದಿರಿ ಇಲ್ಲೇ. ಮತ್ತು ನಿಮ್ಮ ಮಗ ಬಂದು ನಮ್ಮವ್ಗೆ ಏನು ಮಾಡಿದಿ ಅಂದ್ರೆ ಏನು ಮಾಡಲಿ. ಅದಕ್ಕೆ ಆರಾಮ್ ತಿಂದು ನೀರು ಕುಡಿದು ಸೌಕಾಸಿಗೆ ಸುಧಾರಿಸ್ಕೊಂಡು ಒಟ್ಟು ಎಲೆ ಅಡಿಕೆ ಬೇಕಾರೆ ಹಾಕ್ಕೊಂಡು ಆಮ್ಯಾಗ ಮಗ ಬರುತ್ತಲೇ ಹೇಳ್ರಿ. ಯಾಕಂದ್ರೆ ಆ ಆಕಳನ ನಮ್ಮಣ್ಣ ನನಗೆ ಮದುವೆ ಆದಾಗ ಕೊಟ್ಟಿದ್ದದ ಆಕಳ ತವ್ರ ಮನೆಯಿಂದ ಉಡುಗೊರೆ ಅಂತೇಳಿ ಗೊತ್ತನ. ಆ ಹೈನ ನಾವು ಉಣ್ಣಾಕತ್ತಿರೋದು ಆ ಹೈನ ಮಾರಾಕತ್ತಿರೋದು. ನಿಮ್ಮ ಆಕಳ ಏನ ಒಂದೇ ಇನ್ನು ಪೂರ ಇದಾಗೈತಿ. ಮರಿ ಹಾಕಿಂದ ಈಗ ಹಾಲು ಪಾಲು ಏನೋ ಬರುವಲ್ವ ಅದ್ರದ್ದು. ಗೊತ್ತೈತೇನ್ರಿ? ಇನ್ನೊಂದು ಗಬ್ಬ ಐತಿ. ಈ ವರ್ಷಕ್ಕಂತೂ ಬರೀ ನಮ್ದ ತಿನ್ನಾಕತ್ತಿರೋದು. ಅದು ಇದಾಗಿ ಕುಂತತಿ. ಅದನ್ನು ಸುಮ್ಮನೆ ಕಟಗರಿಗೆ ಕರೆಯಾಗಿ ಕಳಿಸ್ಬೇಕು. ನನ್ನ ಮಗ್ ಹೇಳ್ಬೇಕು ಅದೊಂದು ಆಕಳ ಏನದು ಪೂರ ಇದನ್ನ ಆಗೈತದ. ಅದನ್ನೇನು ಎದಕ್ಕೆ ಅದು ಸುಳ್ಳ ಹುಲ್ಲು ಹಾಕೋದು ನೀರು ಕುಡಿಸೋದು ಎಲ್ಲ ದಂಡ ಅದಕ್ಕೆ. ಅದು ನೀರು ಹಾಲು ಹಿಂಡುವಲ್ದು ಮುಗಿದು ಹೋತದ್ರದ್ದೆಲ್ಲ. ಕಟಗರಿಗೆ ಬರಾಕರ ಹೇಳ್ಬೇಕು. ಅತ್ತಿಯರ ಇಂಥ ಕೆಲಸ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ. ಏನ್ರಿ ಮೊದಲು ರೈತರಾದವ್ರು ನಾವು ತಿಳ್ಕೊಬೇಕಾಗಿರೋದು ಏನು ಗೊತ್ತನ್ರಿ ಅತ್ತಿಯರ? ರೈತರಾದ ನಾವು ಭೂಮಿ ತಾಯಿನ ನಮಗೆ ಹಾಲು ಕೊಟ್ಟು ನಮ್ಮ ಹೊಲದಾಗ ದುಡಿಯಾಕ ನಮ್ಮ ಸಾತಿಗೆ ಸಾತಾಗಿರುವಂಥ ನಮ್ಮ ಗೋಮಾತೆನ ನಾವು ಯಾವತ್ತು ಕಡೆಗಣಿಸ್ಬಾರ್ದು. ಹಡದ ತಾಯಿನ ಕಡೆಗಣಿಸ್ಬಾರ್ದ್ರಿ ಅತ್ತಿಯರ. ಗೊತ್ತನ್ರಿ ಎಲ್ಲ? ಈಗ ನಮ್ಮ ವಯಸ್ಸಾತು, ನಿಮಗೆ ವಯಸ್ಸಾಗೈತಿ. ಈಗ ನಿಮ್ಮ ಮಗ ಹೊರಗೆ ಹಾಕ್ಯಾನನ್ರಿ? ಇಲ್ಲ. ಹಂಗೆ ಆಕಳನ ನಿಮಗೆ ಸಾಕಾಗಿಲ್ಲ ಬಿಡ್ರಿ, ಇಲ್ಲೇ ಮೇಯ್ಕೊಂತ ಅಡ್ಡಾಡ್ಲಿ. ಅತ್ತಾಗಿತ್ತಾಗ ಅಡಿವಿ ಏನು ಬೇಕಾದಟ್ಟು ತಿನ್ನಕ್ಕೆ ಹುಲ್ಲು ಪಲ್ಲು ಬೇಕಾದಷ್ಟು ಐತಿ. ತಿಂದು ಉಂಡು ಅಡ್ಡಾಡ್ಲಿ. ಅಲ್ಲಿ ಬೇಕಾದ್ರೆ ಮಕ್ಕೊಂಡು ಹೇಳಿ. ನಿಮಗೆ ತಂದು ಹಾಕಕ್ಕಾಗಿಲ್ಲ ಅಂದ್ರೆ ಈ ಕೆರಿಗುಳಾಗ ಅಲ್ಲಿ ನೀರು ಕುಡಿದು ಬದುಕ್ತತಿ. ಅದನ್ನ ಕಟಗರಿಗೆ ಎದಕ್ಕೆ ಮಾರ್ತೀರಿ? ಮಾರಿದ್ರೆ ಪಾಪ ಕಡ್ದು ಇದು ಮಾಡ್ತಾರ. ಅವ್ರಿಗೆ ಮಾರಕ್ಕೆ ಹೋಗ್ಬೇಡ್ರಿ ಅತ್ತಿಯರ. ಏನ್ರಿ ಮತ್ತೆ ಮಾರಬೇಡ್ರಿ. ಮೊದಲು ನಾವು ರೈತರು ಮಾರೋದು ಬಿಟ್ವಿ ಅಂದ್ರೆ ಅವ್ರು ಎಲ್ಲಿಂದ ಕೊಂಡ್ತಾರ? ಎಲ್ಲಿಂದ ಅದನ್ನ ಒಯ್ದು ಇನ್ನೊಂದು ಕಡೆ ಇದು ಮಾಡ್ತಾರ? ಸುಳ ಅಲ್ಲಿ ಹಿಡಿದ್ರೆ ಇಲ್ಲಿ ಹಿಡಿದ್ರೆ ಅದನ್ನ ಮಾರಬಾರ್ದು ಅಂತಾರ. ಕರೆ ಮಾರೋರಿಗೆ ಮೊದಲು ಹಿಡ್ಕೋಬೇಕು. ಹಾಲು ಕೊಡು ಮಟ್ಟ ಹೈನ ಉಣ್ಣೋದು, ಹಾಲಿದ್ರು ಹೊಲ್ದಾಗ ಬಿತ್ತು ಮಟನು ಅದ್ರದ್ದೆಲ್ಲ ಇದು ಮಾಡೋದು. ವಯಸ್ಸಾಗಿ ಮುದುಕಾಗುತ್ತಲೇ ಅದನ್ನ ಮಾರಿ ಬಿಡೋದು. ಏಟ್ ಬರ್ತದ ಅದ್ರ ರೊಕ್ಕ? ಅದನ್ನ ಮಾರಿಂದ ನಾವು ತಿಂದಿದ ರೊಕ್ಕ ನಮ್ಮ ಹೊಟ್ಟೆಗೆ ಹತ್ತಂತ ಮಾಡಿರಿ. ದವಾಖಾನಿಗೆ ಇಡುದು ಅದನ್ನ. ಅದಕ್ಕೆ ಮಾರಾಕ್ ಹೋಗ್ಬೇಡ್ರಿ, ಬಿಟ್ಟು ಬಿಡ್ರಿ. ಅಲ್ಲಿ ಮೇಯ್ಕೊಂಡು ಎಲ್ಲೇ ಜೀವನ ನಡೆಸಿ ಅದ್ರ ಪಾಡಿಗೆ ಅದು ಇರ್ತೈತಿ. ನಿಮಗೆ ಅಷ್ಟು ಕೂಳು ತಂದು ಹಾಕಕ್ಕಾಗಿಲ್ಲ ಅಂದ್ರೆ ಏನು ನಡಿವ? ನಾಳೆ ನಾವ ಒಟ್ಟು ಹೊಡ್ಕೊಂಡು ಅದನ್ನ ಬೇಕಾರೆ ಒಯ್ದು ಅಡವಿ ಕಡೆ ಆಟಿ ಬರೋಣಂತ. ಅಲ್ಲೇ ಬೇಕಾರೆ ಅತ್ತಾಗಿತ್ತಾಗ ಅಡವಿಯಾಗ ಏನು ಬೇಕಾದಟ್ಟು ತಿನ್ನಕ್ಕೆ ಹುಲ್ಲು ಸೊಪ್ಪು ಬೇಕಾದಷ್ಟು ಇರ್ತೈತಿ. ಅಲ್ಲೇ ಕೆರಿ ಪರಿಯಾಗಿ ನೀರು ಕುಡಿದು ಪಾಪ ನೆಳ್ಳ ಮಕ್ಕೊಂಡೆದ್ದು ಜೀವನ ಕಳೀಲಿ. ಅತ್ತಿ ಗಡಿಗೆ ಕೊಡ್ಬೇ, ಬೆಣ್ಣೆ ತುಂಬಿಡ್ತೇನೆ. ಊರು ಬಿಡಾಡಿ ಎಷ್ಟು ಮಾತಾಡ್ತಾವ ನೋಡು. ಕೇಡಿ ಮುದುಕಿ ಒಳಗೆ ತೊಗೊಂಡು ಹೋಗ್ಕಾಳ ಬಿಡಾಡಿ. ನಾ ಬಿಡ್ತೇನೆ, ಎಲ್ಲಿಟ್ರು ಬಿಡುದಿಲ್ಲ, ತಿನ್ನೋದು ಅದನ್ನು. ನನ್ನ ಮಗಳಿಗೆ ಕೊಟ್ಟು ಕಳಿಸ್ಬೇಕು ರೀ. ಅತ್ತಿಯವ್ರು ಕೇಳಿದ್ರೆ ನಿಮ್ಗೆ ಏನು ಅಡುಗೆ ಮಾಡಿಕೊಡ್ಬೇಕಂತೇಳಿ, ಏನಾರು ತಿನ್ನೋಂಗಾಗಿದ್ರೆ ಹೇಳ್ಬೇಕಂತ ಮಾಡಿಕೊಡ್ತಾರಂತ. ನನಗೆ ಹೋಳ್ಗೆ ತುಪ್ಪ, ಕಟ್ಟಿನ ಸಾರು, ಬದ್ನಿಕಾಯಿ ಪಲ್ಯ, ಆಮ್ಯಾಗ ಇದು ಕೋಸುಂಬ್ರಿ ಮಸ್ತ್, ಆಮ್ಯಾಗ ಬಳಕದ ಮೆಣ್ಸಿಕಾಯಿ ಕರಿ ಅನ್ನ ಎಣ್ಣ್ಯಾಗ, ಆಮ್ಯಾಗ ಹಪ್ಪಳ. ಯಾಕೆ ಇದೆಲ್ಲ ತಿನ್ನಂಗಾಗೈತಿ ನಿಮ್ಗೆ? ನಿನಗೆ ಗೊತ್ತಿಲ್ಲ, ಅದು ಒಂಥರ ಹೆಂಗಾಗ್ಬಿಡ್ತು ಅಂದ್ರೆ ನನಗೆ ಆ ಒಂಥರ ಎಲ್ಲ ಆಸೆಗಳ್ನ ಈಡೇರಿಸ್ಕೊಂಡ್ಬಿಡ್ಬೇಕು ಅನ್ನೋದು. ಅಲ್ಲಿ ಹೋಗಿ ಇನ್ನೊಬ್ರ ಮನೆಯಾಗ ಇದ್ನೆಲ್ಲ ಒಂಥರ ನನಗೆ ಹಪಾಪಿ ಊಟಕ್ಕೆ ಎಲ್ಲ ಏನು ತಿನ್ನಲಿ ಏನು ಬಿಡಲಿ ಅವ್ರನ್ನ ಮಾತಾಡ್ಸ್ಬೇಕು ಇವ್ರನ್ನ ಮಾತಾಡ್ಸ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಬರ್ಬೇಕು, ಏನೇನೋ ಒಂದು ಕ್ಷಣಕ್ಕೆ ಎಲ್ಲ ಅನಿಸ್ಬಿಡ್ತು. ಅದಕ್ಕೆ ಈಗ ಒಂದು 3-4 ದಿನದ ಮೇಲೆ ಆತು ನನಗೆ ಹೊಟ್ಟಿಗೆ ನೆಟ್ಟು ಕೂಳ ಬಿದ್ದಿಲ್ಲ ಒಂಥರ. ಅದಕ್ಕೆ ನನಗೆ ಹೊಟ್ಟೆ ತುಂಬ ತಿನ್ಬೇಕನ್ಸಾಕತಿ. ನಮ್ಮ ಅವ್ಗೆ ಹೇಳು ಇದನ್ನೆಲ್ಲ ತಿನ್ಬೇಕನ್ಸಾಕತ್ತೈತಿ, ಇದೆಲ್ಲ ಮಾಡ್ಬೇಕಂತ ಅಂತ ಹೇಳಿ. ಹೇಳ್ತೇನೆ. ಮತ್ತೇನಪ್ಪ ಆರಾಮದೀನ? ಹ್ಞೂ ಯಪ್ಪ ಆರಾಮದೀನಿ. ಏನು ತಲೆ ಕೆಡಿಸ್ಕೊಬೇಡ, ಹೊರಗೆ ಕೆಲಸ ಆಗತ್ತಾವ ನಾ ಅದೀನಿ. ಏನು ಒಟ್ಟು ಎತ್ತಾಗ ಕಣ್ಣಿದ್ರಿಗೆ ಬಂದಿಲ್ಲಪ್ಪ ಅಷ್ಟ ಸಾಕು. ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ, ಆರಾಮಿರಿ. ಏನು
ಯವ್ವ ಕಸ್ತೂರಿ, ಹ್ಞೂ ಅಪ್ಪ. ಏನಿಲ್ವಾ, ಚಲೋತ್ತಂಗ ಆಕಳ ತುಪ್ಪ ಅದು ಈಡೇಗೈತಿ, ಹಾಕಿ ಹೊಡ್ತುಂಬ ಕೊಡುವ ಬೆಣ್ಣೆ ತುಪ್ಪ ಹಾಲು ಮೊಸರು ಹೈನಾ ಉಂಡಷ್ಟು ಗಟ್ಟಿ ಮನುಷ್ಯ ಏನ. ಹ್ಞೂ ರೀ. ಒಟ್ಟ ಏನಾರ ರುಚಿ ನಾಲ್ಗಿಗೆ ರುಚಿ ಆಗುವಂಥದ್ದು ಅವ್ಗೆ ಏನು ಬೇಕು ಕೇಳಿ ಮಾಡ್ರಿ. ಅಲ್ರಿ ನಿಮಗಷ್ಟ ನಿಮ್ಮ ಮಗನ ಮ್ಯಾಗ ಕಾಜಿ, ನನಗೂ ನನ್ನ ಮಗನ ಮ್ಯಾಗ ಕಾಜಿ ಐತಿ. ಅದಕ್ಕೆ ಅವ ಏನು ತಿಂತಾನೆ ಕೇಳ್ಕೊಂಬರ್ವಾ ಕಸ್ತೂರಿ ಅಂತ ಕಳಿಸಿದ್ನಿ. ಏನು ತಿಂತೀಯ? ಇದು ಹೋಳ್ಗಿ, ತುಪ್ಪ, ಕಟ್ಟಿನ ಸಾರು, ಬಳಕದ ಮೆಣಸಿಕಾಯಿ, ಬದ್ನಿಕಾಯಿ ಪಲ್ಯ, ಅನ್ನ ಎಲ್ಲ ಹಬ್ಬದ ಅಡಿಗೆ ಬೇಕಂತ್ರಿ. ಆಯ್ತು ತೋರಪ್ಪ, ತಿಂತೀನಿ. ಮಾಡ್ತೇನೆ ತಡಿ, ಒಂದ ತಾಸು ತಡಿ, ಎಲ್ಲ ಮಾಡಿ ಹೊಡೆ ತುಂಬ ಉಣ್ಣಾಕ್ ನೋಡ್ತೇನೆ ನನ್ನ ಮಗನ. ಉಣ್ಣಪ್ಪ, ಹೊಡೆ ತುಂಬ ಉಣ್ಣ ಮಗನ. ರೀ, ಆ ಕಾಲಿಗೆ ಒಂದು ಪಟ್ಟಿನಾರ ಹಾಕಿಸ್ಬೇಕಿತ್ತು ಬಿಡ್ರಿ. ಡಾಕ್ಟ್ರನ್ನ ಇವತ್ತು ಮನೆಗೆ ಬರಕ್ಕೆ ಹೇಳೀನಿ, ಏನು ತಲೆ ಕೆಡಿಸ್ಕೊಬೇಡ, ಔಷಧ ಗುಳಿಗೆ ಅದು ಕೊಡ್ತೇನೆ ಅಂದಾರ. ಆಮೇಲೆ ಕಾಲು ಸ್ವಲ್ಪ ಎಲಬು ಸರ್ದತ್ತಲ್ಲ, ನಾ ಏನಂತೀನಿ, ಆಡಿನ ಹಾಲಿನಾಗ ಒಂದು ಔಷಧ ಕೊಡ್ತಾರೆ ಆಯುರ್ವೇದಿಕ್. ಆ ಔಷಧ ಕೊಟ್ರೆ ಚೊಕ್ಕರ ಮಕ್ಕನವ, ಅದನ್ನು ಕೊಟ್ಬಿಡೋಣ ಅಂತ ಮಾಡೀನಿ. ಕರಿಯೇ ಆಡಿನ ಹಾಲು ಎಷ್ಟು ಶಕ್ತಿ ಕಸುವುದು ಗೊತ್ತನ. ಗೌಂಟಿ ಔಷಧ ಕೊಟ್ಬಿಟ್ರೆ ಕರೆ ಆಡಿನ ಹಾಲಿನಾಗ ಭಾರಿ ತಾಕತ್ತಿರ್ತತಿ. ಅದನ್ನು ಕೊಟ್ರೆ ಎದ್ದ ನಿಲ್ತಾನ ನಾವು ಚೊಕ್ಕಾಗಿ. ಅದಕ್ಕೆ ಅದನ್ನ ಕೊಡಿಸ್ಬೇಕಂತ ಮಾಡೀನಿ. ನೀ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ನೀವು ಹೋಗಿ ಅಡುಗೆ ಮಾಡು ಹೋಗು. ಇವತ್ತು ಇದನ್ನು ಮಾಡು, ನಾಳೆ ಒಂಚೂರು ಏನಾರು ಖಾರ ಮಾಡು. ಏನು ಕುರಿ ಮಾಡ್ತೀಯ, ಏನು ಮಾಡ್ತೀವಿ ನೋಡು, ಮಾಡು. ಮತ್ತು ಅವು ತಿಂದುಂಡು ಗಟ್ಟಿ ಆಗಲಿ, ಊಟ ಎಲಬದು ಗಟ್ಟಿ ಆಗಲಿ. ಇವತ್ತು ಇದಾಕತಿ. ಆಯ್ತು, ಇವತ್ತು ಇದನ್ನು ತಿನ್ಲಿ, ನಾಳೆ ಅದನ್ನು ಮಾಡ್ಕೊಡ್ತೇನೆ ತೋರಿ. ಅಂದಂಗಪ್ಪ, ಹಾಗೆ ಮಾಡಿಸ್ತೇನೆ ಮನ್ಯಾಗ ಅಂದಿದ್ದಿ, ಹಾಗೆ ಕಡ್ಸಿದ್ರನ ಪೈಕೇನಿದೆ. ಹೇಳೇನಿ ಹಾಗೆ ದೊಡ್ಡದ ತೋಡಾಕ್ ಹೇಳೇನಿ. ಏನು ತಲೆ ಕೆಡಿಸ್ಕೊಬೇಡ, ತೋಡಾಕತ್ತಾರ. ಮತ್ತು ಅದು ಆಟ್ಕ ಪಾಟ್ಕ ಮುಗಿಯಂಗಿಲ್ಲಲ್ಲ. ಮತ್ತು 1 ವರ್ಷ ಬೇಕು ತುಂಬಿ ಚಲ್ಸಕ್ಕೆ. 1 ವರ್ಷಕ್ಕೆ ಆಗುವಷ್ಟು ದೊಡ್ಡದು ಗುಂಡಿ ತೋಡ್ಸಕಚ್ಚೇನಿ. ಹಾಗೆ ಎಲ್ಲ ಇನ್ನೊಂದು 4 ದಿನದಾಗ ಎಲ್ಲ ತಯಾರಾಕತ್ತು. ಏನು ತಲೆ ಕೆಡಿಸ್ಕೊಬೇಡ್ರಿ. ನಮ್ಮ ಹೆಣ್ಮಕ್ಳು ಹೊರಗೆ ಹೋಗೋದ ಬೇಡ ಅಂತೇನ. ಆತೋಪ ಕಸ್ತೂರಿ, ಬಾರ್ವಾ, ಒಟ್ಟು ಬ್ಯಾಳಿ ಪಾಳಿ ಕುದಿಯಾಕ ಇಡ್ತೇನೆ, ತಿರುಗಿ ಕೊಡ್ಬಾ ನೀ. ಒಟ್ಟು ನನಗೆ ಒಳ್ಳಾಗ್ತಿರುವಾಗ ತ್ರಾಸಕತ್ತೀವ, ಅದಕ್ಕೆ ಬಾ. ಅಮ್ಮ, ನೀವು ಬ್ಯಾಳಿ ಬೆಲ್ಲ ಅಷ್ಟು ಹಾಕಿ ಕುದಿಸಿ ಹಣ್ಣಾಗಿ ಮಾಡಿ ಕೊಡ್ರಿ, ನಾ ಎಲ್ಲ ಹುಣಗಾತಿರುತ್ತೇನೆ. ಇದು ಆ ಸಾರಿಗೆ ಬೇಕಾಗಿದ್ದು ಮಸಾಲೆ ಎಲ್ಲ, ಕಟ್ಟಿನ ಸಾರಿನ ಮಸಾಲ ಹುರಿದು ಕೊಡ್ರಿ. ನಾ ಅದನ್ನು ಕುಟ್ಕೊಂಡು ಎಲ್ಲ ಕುಟಾಣಿ ಒಳಗೆ ಪುಡಿ ಮಾಡಿ ತಯಾರು ಮಾಡಿ ಕೊಟ್ಬಿಡ್ತೇನೆ ನಿಮಗೆ. ಉಳ್ಳಾಗಡ್ಡಿ ಟಮಾಟಿ ಅದು ಏನು ಮಾಡ್ತಾರೆ ನೋಡ್ರಿ, ಅದನ್ನು ನಮ್ಮವ್ವ ಹುರಿದು ಹಾಕ್ತಿದ್ಲ. ನೀವು ಹೆಂಗೆ ಹಾಕ್ತಿರೋ ಗೊತ್ತಿಲ್ಲ, ನೀವು ನಂಗೆ ಹೇಳ್ಕೊಡ್ರಿ, ಇಲ್ಲಿ ಹೆಂಗೆ ಮಾಡ್ತಾರೆ ಅದನ್ನು ಕಲಿತೇನೆ ನಾನು. ಬಾ ಅಲ್ಲಿ ಕುತ್ಕೊಂಡು ಚಂದಾಗಿ ನೋಡ್ಕೊ ಬಾ. ನಾನೇನು ಹಿಟ್ಟು, ನೀ ಏನಾದ್ ಬೇಡ, ನೀವು ಕುಂದ್ರಿ. ನಾ ಹೋಗಿ ಅಡಿಗೆ ಒಟ್ಟು ಹೆಂಗೆ ಮಾಡೋದು ಏನೋ ನೋಡ್ಕೊತೀನಿ. ನಾನು ಒಟ್ಟು ಅವ್ರಿಗೆ ಸಹಾಯ ಮಾಡಿ ಬರ್ತೇನೆ. ಆತು, ಕುಂತ್ ಬೇಸರ ಆಗತ್ತ ಮರೆ. ಏನೊಂದಿಟ್ಟು ಹೊರಗರ ಹೋಗಿ ಗಾಳಿ ಕುಂದಿರ್ತೇನೆ ಬಾಗಲ್ಲಾಗ. ಆತ. ಬಿಡು ನೀರಾಕ. ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ನನಗೆ ಮಸಳಿ ತರಿಸ್ಬೇಕು ನೋಡ್ರಿ ಅಂತ ನಾನು ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೋದಪ್ಪ ಅಂದ್ರೆ ನಿನ್ ಪ್ರಿಯಾ ಮಮ್ಮಿ ಮಸಳಿ ಹೊರಗೆ ಅಂತೇಳಿ ಬರಕ್ಕೆ ಹೌದಾ, ನಾನು ಒಂದು ಖರ್ಚು ಬಿಟ್ಟು ರೊಕ್ಕ ಹೋಗಿ
ಪೂಜೆದ್ ವಿಡಿಯೋ ಮಾಡ್ತೀನಿ. 2 ಓದ್ತಿದ್ದಿ? ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ ಹಾ ಜಿಗ್ಯಾತಾವ ಇದೆ ಅಲ್ಲಿ ನೋಡ್ರಿ ಅಲ್ಲಿ ಜಿಗ್ಯಾತಾವ ನಿನ್ನ ಜಿಗ್ಯಾತಲೆ ಹಳೆ ಹಿಂಗೆ ಜಿಗ್ಯಾತಲ್ಲ